Hello my dear 10th standard students. Today we will discuss second language English. ಇದನ್ನ ಡಿಸ್ಕಸ್ ಮಾಡೋಣ. ಈಗ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ಏನೇನು ಬರಬಹುದು, ಏನೇನು ಇಂಪಾರ್ಟೆಂಟು ಎಲ್ಲ ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗಳಿಗೆ ತುಂಬಾ ಇಂಗ್ಲೀಷ್ ಅನ್ನೋದು ಸ್ವಲ್ಪ ತೊಂದರೆ ಆಗುತ್ತೆ. ಹೀಗಾಗಿ ಈ ಒಂದು ವಿಡಿಯೋ ತಮಗೆ ಅನುಕೂಲ ಆಗ್ಬೋದು ಅಂತ ಅನ್ಕೊಳ್ತೀನಿ. ಸೊ ಹಿಯರ್ ನೋಡಿ ಏನು ಕೇಳಿದೆ ನೋಡಿ, ಐಡೆಂಟಿಫೈ ದ ಇನ್ಫಿನಿಟಿವ್. ಒಂದೇ ಫಸ್ಟ್ ಕ್ವಶನ್ ಇಲ್ಲಿ ಕನ್ವರ್ಜೇಷನ್ ಇದೆ. ಫ್ರೂಟ್ ಸೆಲ್ಲರ್ ಕಸ್ಟಮರ್, ಹೌದಾ? ಇಲ್ಲಿ ಮ್ಯಾಮ್ ವಿಚ್ ಫ್ರೂಟ್ ಡೂ ಯು ವಾಂಟ್ ಟು ಬೈ, ಈ ಒಂದು ಕನ್ವರ್ಜೇಷನ್ ಒಳಗೆ ಏನು ಕೇಳಿದಾನೆ ಅಂತಂದ್ರೆ, ಈ ಒಂದು ಕನ್ವರ್ಜೇಷನ್ ಐಡೆಂಟಿಫೈ ದಿ ಇನ್ಫಿನಿಟಿವ್ ಅಂತ ಕೇಳಿದಾನೆ. ಫಸ್ಟ್ ಆಫ್ ಆಲ್ ಇನ್ಫಿನಿಟಿವ್ ಅಂದ್ರೆ ಏನು ತಿಳ್ಕೊಬೇಕು. ಫಾರ್ ಎಕ್ಸಾಂಪಲ್ ಒಂದು ವರ್ಬ್ ಇರುತ್ತೆ, ಹೌದಾ? ಈಟ್ ಅಂತ ಇರ್ಬೋದು, ಗೋ ಅಂತ ಇರ್ಬೋದು. ಇದಕ್ಕಿಂತ ಮುಂಚೆ ನಾವೇನ್ ಮಾಡ್ಕೊಳ್ತೇವೆ, ಟು ಅನ್ನು ಆ್ಯಡ್ ಮಾಡ್ಕೊಳ್ತೇವೆ. ಅದಕ್ಕೆ ನಾವು ಇನ್ಫಿನಿಟಿವ್ ಅಂತ ಹೇಳ್ತೇವೆ. ಟು ಗೋ, ಟು ಬೈ, ಟು ರೈಟ್, ಟು ಈಟ್. ಹಾಗಿದ್ರೆ ಇಲ್ಲಿ ಯಾವುದು ಇನ್ಫಿನಿಟಿವ್ ಅಂತಂದ್ರೆ ದಿಸ್ ಈಸ್ ವಾಟ್. ಸಿ ವಿ ವಿಲ್ ಗೆಟ್ ದ ಆನ್ಸರ್ಸ್ ಟು ಬೈ. ನೆಕ್ಸ್ಟ್ ನೋಡಿ, ಹಿ ರೀಚ್ ಹೋಮ್ ಸೇಫ್ಲಿ. ಇಲ್ಲಿ ಏನು ಕೇಳಿದಾನೆ ಅಂದ್ರೆ ಕ್ವಶನ್ ಟ್ಯಾಗ್ ಕೇಳಿದ್ದಾನೆ. ಕ್ವಶನ್ ಟ್ಯಾಗ್ ಅಂತಂದ್ರೆ ಏನ್ ಮಾಡ್ಕೋಬೇಕು ಫಸ್ಟ್ ಅಂತಂದ್ರೆ, ಸಬ್ಜೆಕ್ಟ್ ಇರುತ್ತೆ, ವರ್ಬ್ ಇರುತ್ತೆ, ಆಬ್ಜೆಕ್ಟ್ ಇರುತ್ತೆ, ಹೌದಾ? ಇಲ್ಲಿ ವರ್ಬ್ ಏನಿದೆ, ರೀಚ್ಡ್ ಅಂತ ಇದೆ, ಹೌದಾ? ಕೆಲವೊಂದು ಸಂದರ್ಭದಲ್ಲಿ ರೀಚಿಸ್ ಅಂತ ಕೂಡ ಇರಬಹುದು, ಸ್ವಲ್ಪ ಇರಲಿ. ಇಲ್ಲಿ ರೀಚ್ಡ್ ಅಂತ ಬಂದಾಗ ಇಲ್ಲಿ ಇಡಿ ಫಾರ್ಮ್ V2 ಫಾರ್ಮ್ ಇದೆ. V2 ಫಾರ್ಮ್ದಲ್ಲಿ ಡಿಡ್ ಅನ್ನೋದು ಇರುತ್ತೆ. ಇದು V1 ಅಂತ ಅನ್ಕೊಳ್ಳಿ. ಇಲ್ಲಿ ಎಸ್ ಅಂತಂದ್ರೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಡಸ್ ಇರುತ್ತೆ. ಅದನ್ನ ತಗೊಂಡು ನಾವು ಏನ್ ಮಾಡ್ಬೇಕಂದ್ರೆ ಕ್ವಶನ್ ಟ್ಯಾಗ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಹಿ ರೀಚ್ ಹೋಮ್ ಸೇಫ್ಲಿ ಅಂತಂದಾಗ ನಾವೇನ್ ಮಾಡ್ಕೊಳ್ತೇವೆ, ಈ ರೀಚ್ಡ್ ಅನ್ನೋದನ್ನ ಡಿಡ್ ತಗೋತೀವಿ. ಸಿ ದಿಸ್ ವರ್ಬ್ ಡಿಡ್ ಅಂತ ತಗೊಂಡು ಸೆಂಟೆನ್ಸ್ ಪಾಸಿಟಿವ್ ಏನಾದರೂ ಇತ್ತಂದ್ರೆ ಬರುವಂಥ ಕ್ವಶನ್ ಟ್ಯಾಗ್ ನೆಗೆಟಿವ್ ಇರುತ್ತೆ. ಹೀಗಾಗಿ ನಾವೇನು ಮಾಡ್ಕೋಬೇಕು, ಡಿಡ್ ನಾಟ್ ಅಂತ ತಗೋತೀವಿ. ದೆನ್ ಪ್ರೊನೌನ್ ಡಿಡಂಟ್ ಹಿ ಅಂತ ತಗೋತೀವಿ. ಹಾಗಿದ್ರೆ ಈ ಆನ್ಸರ್ ಬಂದ್ಬಿಟ್ಟು ಡಿಡಂಟ್ ಹಿ, ಈ ರೀತಿ ಬರುತ್ತೆ. ಸ್ವಲ್ಪ ಗೊತ್ತಿರಲಿ. ನೆಕ್ಸ್ಟು ಥರ್ಡ್ ಕ್ವಶನ್ ನೋಡಿ ಏನು ಕೇಳಿದ್ದಾನೆ ಅಂತಂದರೆ, ಸೊ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ಎಷ್ಟೋ ಕ್ವಶನ್ಸ್ಗಳ ರಿಪೀಟ್ ಆಗ್ತಾ ಇರೋದ್ರಿಂದ ಇವು ಕೂಡ ತಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಲೋ ಸರ್, ಕ್ಯಾನ್ ಐ ಗಿವ್ ಯು ಗಿಫ್ಟ್ ಇದನ್ನು ಕೇಳಿದ್ದಾನೆ. ಇಲ್ಲಿ ಏನು ಕೇಳಿದ್ದಾನೆ, ಲ್ಯಾಂಗ್ವೇಜ್ ಫಂಕ್ಷನ್ ಕೇಳಿದ್ದಾನೆ. ಇದು ಯಾವ ರೀತಿ ಲ್ಯಾಂಗ್ವೇಜ್ ಫಂಕ್ಷನ್? ಸೀಕಿಂಗ್ ಹೆಲ್ಪ್, ಮೇಕಿಂಗ್ ರಿಕ್ವೆಸ್ಟ್, ಇದು ಆಫರಿಂಗ್ ಹೆಲ್ಪ್ ಅಂತ ತಗೋತೀವಿ. ಸ್ವಲ್ಪ ಗೊತ್ತಿರಲಿ, ಹೌದಾ? ನೆಕ್ಸ್ಟು ಫೋರ್ತ್ ಕ್ವಶನ್ ನೋಡಿ ಏನು ಕೇಳಿದ್ದಾನೆ ಅಂತಂದರೆ, ವೇರ್ ಡಿಡ್ ಯು ಗೋ ಟು ಎಸ್ಟರ್ಡೇ. ಇಲ್ಲಿ ಸುರೇಶ್ ಮತ್ತು ಪ್ರಕಾಶ್ ನಡುವೆ ಕನ್ವರ್ಜೇಷನ್, ಹೌದಾ? ಇಫ್ ಯು ಹ್ಯಾಡ್ ಇನ್ಫಾರ್ಮ್ ಮಿ ಐ ಡ್ಯಾಶ್ ಕಮ್. ಇದರ ಆನ್ಸರ್ ಹೆಂಗೆ ಬರೀಬೇಕು ಅಂತ ತಿಳ್ಕೊರಿ. ಇಲ್ಲಿ ಒಂದು ಕಂಡೀಷನಲ್ ಸೆಂಟೆನ್ಸಸ್ ಅಂತ ಬರ್ತಾವೆ. 3 ಟೈಪ್ ಕಂಡೀಷನಲ್ ಸೆಂಟೆನ್ಸಸ್. ಫಸ್ಟ್ ಏನಂತಂದರೆ, ಫಾರ್ ಎಕ್ಸಾಂಪಲ್ ಇಫ್ ಐ ಗೋ ಟು ಮಾರ್ಕೆಟ್ ಐ ವಿಲ್ ಪರ್ಚೇಸ್ ಏನು ಪೆನ್. ಒಂದು ಇದು ಕಂಡೀಷನ್ ನಂಬರ್ 1. ಕಂಡೀಷನ್ ನಂಬರ್ 2 ನೋಡಿ ಹೆಂಗಿರತ್ತಂದ್ರೆ, ಇಫ್ ಐ ವೆಂಟ್ ಅಂತ ಇತ್ತು, ದಟ್ ಈಸ್ ಸಿಂಪಲ್ ಪ್ರೆಸೆಂಟ್ ಜೊತೆ ಸಿಂಪಲ್ ಫ್ಯೂಚರ್. ಇದು ಇಲ್ಲಿ ಸಿಂಪಲ್ ಪಾಸ್ಟ್ ಜೊತೆ ಇಫ್ ಐ ವೆಂಟ್ ಟು ಮಾರ್ಕೆಟ್ ಐ ವುಡ್ ಅಂತ ತಗೋತೀವಿ. ಸ್ವಲ್ಪ ಗೊತ್ತಿರಲಿ, ಐ ವುಡ್ ಪರ್ಚೇಸ್ ಪೆನ್. ಇಲ್ಲಿ ಒಂದು ಸಿಂಪಲ್ ಪಾಸ್ಟ್ ಇದ್ದಾಗ ವುಡ್ ಅಂತ ತಗೋತೀವಿ. ಇನ್ನೊಂದು ಬರುತ್ತೆ ನೋಡಿ, ಏನಂತಂದ್ರೆ ಇಫ್ ಐ ಹ್ಯಾಡ್ ಗಾನ್ ಟು ಮಾರ್ಕೆಟ್ ಅಂತ ಬಂದಾಗ ಇಲ್ಲಿ ಏನು ಮಾಡ್ಕೋತೇವೆ ಅಂದರೆ ಐ ವುಡ್ ಏನು ಹ್ಯಾವ್ ಐ ವುಡ್ ಹ್ಯಾವ್ ಪರ್ಚೇಸ್ಡ್ ಅಂತ ತಗೋತೀವಿ. ಹಾಗಿದ್ರೆ ಒಂದು ತಿಳ್ಕೋಬೇಕು, ಈ 3 ಕಂಡೀಷನಲ್ ಸೆಂಟೆನ್ಸ್ ನಂಬರ್ 1, ನಂಬರ್ 2, ನಂಬರ್ 3 ಇದನ್ನು ಈ ರೀತಿ ಕೇಳಿದ್ರು. ಥರ್ಡ್ ಒನ್ ನೋಡಿ, ಯು ಹ್ಯಾಡ್ ಇನ್ಫಾರ್ಮ್ಡ್, ಹ್ಯಾಡ್ ಗಾನ್, ಹ್ಯಾಡ್ ಪ್ಲಸ್ V3 ಇಲ್ಲಿ ಬಂದಾಗ ನಾವು ಏನು ತಗೋಬೇಕಾಗತ್ತೆ, ವುಡ್ ಹ್ಯಾವ್ ಇನ್ಫಾರ್ಮ್ ಅಂತ ವುಡ್ ಹ್ಯಾವ್ ಪರ್ಚೇಸ್ಡ್ ಅಂತ ತಗೋತೀವಿ. ಹಾಗಿದ್ರೆ ಯಾವ ಬರಬಹುದು ಅಂತಂದ್ರೆ ದಿಸ್ ಒನ್. ಒಂದಿಂದ ಬರುತ್ತಾ? ಇಲ್ಲ. ಇಲ್ಲಿ ಬರುತ್ತಾ? ಇಲ್ಲ. ಹಾಗಿದ್ರೆ ವುಡ್ ಹ್ಯಾವ್ ಕಮ್ ಅಂತ ತಗೋತೀವಿ. ಈ ರೀತಿ ನಾವು ಆನ್ಸರ್ಸ್ಗಳನ್ನ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಇದ್ರ ಬಗ್ಗೆ ಗಮನ ಕೂಡ ಇರಲಿ. ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ 5. ಇಲ್ಲಿ ಪ್ರೆಪೋಸಿಷನ್ ಅನ್ನ ಕೇಳಿದ್ದಾನೆ. ನಿಮಗೆ ಗೊತ್ತಿರಬೇಕು, ಪ್ರೆಪೋಸಿಷನ್ ಅಂದರೆ ಪ್ರೀ ಪ್ಲಸ್ ಪೊಸಿಷನ್ ಅಂತ ಕೆಲವೊಂದು ಕಡೆ ಹೇಳ್ತಾರೆ. ಅಂದರೆ ಪೊಸಿಷನ್ ಅನ್ನು ಹೇಳುತ್ತೆ, ಯಾವುದು ಏನು ಅಂತೇಳಿ, ಹೌದಾ? ಹಾಗಿದ್ರೆ ಇಲ್ಲಿ ನೋಡಿ, ಸ್ವಾಮಿ ಸ್ಲೆಪ್ಟ್ ಬಿಸೈಡ್ ಕರಣಿ. ಬಿಸೈಡ್ ಅನ್ನೋದು ಏನು, ಯಾವ ಪ್ರಪೋಸ್ ಇದು, ಯಾವುದು ಪಾರ್ಟ್ಸ್ ಆಫ್ ಸ್ಪೀಚ್ ಕೇಳಿದ್ದಾನೆ. ನಿಮಗೆಲ್ಲ ಗೊತ್ತಿರುವಾಗ 8 ಪಾರ್ಟ್ಸ್ ಆಫ್ ಸ್ಪೀಚ್. ಬಿಸೈಡ್ ಅನ್ನೋದು ಏನಂತಂದ್ರೆ ದಿಸ್ ಈಸ್ ವಾಟ್ ಇಯರ್ ಪ್ರೆಪೋಸಿಷನ್, ಗೊತ್ತಿರಲಿ. ಆ್ಯಂಡ್ ಅಂತ ಬಂದ್ರೆ ಏನು, ಕಂಜಂಕ್ಷನ್. ಹಿಂಗೆ ಎಷ್ಟೋ
ಎಕ್ಸಾಂಪಲ್ಸ್ ಕೂಡ ಬರುತ್ತೆ. ನೆಕ್ಸ್ಟ್ ನೋಡಿ, ಫಿಲ್ ಇನ್ ದ ಬ್ಲಾಂಕ್ಸ್. ಇದಕ್ಕೆ ನಾವಿಲ್ಲಿ ಪ್ರಪೋಸಿಷನ್ ಬರೀಬೇಕು. ಅಪ್ರೋಪ್ರಿಯೇಟ್ ಪ್ರಪೋಸಿಷನ್ ಯಾವುದನ್ನ ಕೇಳಿದ್ದಾನೆ, ಯಾವುದಕ್ಕೆ? ಕ್ವಶನ್ ನಂಬರ್ 6ಗೆ. ಇದರಲ್ಲಿ ಯಾವುದು ಅಪ್ರೋಪ್ರಿಯೇಟ್ ಪ್ರಪೋಸಿಷನ್ಸ್ ಬರಬಹುದು ಇದಕ್ಕಂದ್ರೆ, ಸಿ ಸ್ಟಡಿಡ್ 3 hours. ಇಲ್ಲಿ ಏನು ಬರುತ್ತಂದ್ರೆ ಫಾರ್ ಮತ್ತೆ ಸಿನ್ಸ್. ನೋಡಿ ಇಲ್ಲಿ ಯಾವ್ದನ್ನು ಬರಿಬೇಕಂತಂದ್ರೆ ನಾವು ಫಾರ್ ಅಂತ ಬರಿಬೇಕು. ಯಾಕೆ ಫಾರ್ ಬರಿಬೇಕು? ಫಾರ್ ಅಂದ್ರೆ ಏನು? ಪೀರಿಯಡ್ ಆಫ್ ಟೈಮ್ ಅಂತ ಹೇಳ್ತೇವೆ. ಸಿನ್ಸ್ ಅಂದ್ರೆ ಎಕ್ಸಾಕ್ಟ್ ಪಾಯಿಂಟ್ ಆಫ್ ಟೈಮ್ ಅಂತ ಗೊತ್ತಿಲ್ಲ. ಹಾಗಿದ್ರೆ ಇವಕ್ಕೆ ಎಕ್ಸಾಂಪಲ್ಸ್ ಹೆಂಗೆ ಕೊಡಬಹುದು ನೋಡಿ. ಫಾರ್ ಎಕ್ಸಾಂಪಲ್ 3 hours ಇದೆ. ಇಲ್ಲಿ ಏನೇನು ಮಾಡ್ಕೊಳ್ತೇವೆ? ಫಾರ್ ಅನ್ನ ಬರೀತೇವೆ. ಆ 3 hours ಒಳಗೆ ಎಕ್ಸಾಕ್ಟ್ ಯಾವುದೊಂದು ಟೈಮ್ ಇದೆ. ಫಾರ್ ಎಕ್ಸಾಂಪಲ್ 3 o'clock ಅಂತಂದ್ರೆ ಇಲ್ಲಿ ಸಿನ್ಸ್ ಅಂತ ಬರಿತೇವೆ. ನೋಡಿ 4 days ಅಂತಿದೆ, ಇಲ್ಲೇನ್ ಮಾಡ್ಕೊಳ್ತೇವೆ? ಫಾರ್ ಅಂತ ಬರಿತೇವೆ. ಈ ರೀತಿ ಬಂದ್ರೆ ಅದೇ ರೀತಿ ಏನಾದ್ರೂ 4 days ಯಾವುದೇ ಒಂದು ಡೇ, ಫಾರ್ ಎಕ್ಸಾಂಪಲ್ ಮಂಡೇ ಅಂತಿದೆ. ಐ ಹ್ಯಾವ್ ಬೀನ್ ಲಿವಿಂಗ್ ಇನ್ ದಿಸ್ ಹೌಸ್ ಡ್ಯಾಶ್ ಮಂಡೇ ಅಂತಂದಾಗ ನಾವು ಸಿನ್ಸ್ ಅಂತ ಬಳಕೆ ಮಾಡ್ಕೊಳ್ತೀವಿ. ಈ ರೀತಿ ತಿಳ್ಕೊಬೇಕು. ಅಥವಾ 6 month ಅಂತಿದೆ, ಹೌದಾ? ಈ 6 month ಏನಾದ್ರು ಕೊಟ್ಟರೆ ಮತ್ತೆ ನಾವು ಫಾರ್ ತಗೋದು. ಆ 6 month ಅಲ್ಲಿ ಯಾವುದಾದ್ರು ಒಂದು ಮಂತ್ ಏನಾದ್ರು ಮೆನ್ಷನ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಬೀನ್ ಲಿವಿಂಗ್ ಇನ್ ದಿಸ್ ಹೌಸ್ ಡ್ಯಾಶ್ ಏಪ್ರಿಲ್ ಅಂತಂದಾಗ ಅವಾಗ ನಾವು ಮಾಡ್ಕೋಬೇಕು ಸಿನ್ಸ್ ಅಂತ ಬರೀಬೇಕು. ಈ ರೀತಿ ಎಕ್ಸಾಂಪಲ್ಸ್ಗಳ ಬಗ್ಗೆ ಗಮನ ಇರಬೇಕು. ಹಾಗಿದ್ರೆ ಇಲ್ಲಿ ನೋಡಿ ಏನು ಕೇಳಿದಾನೆ ಅಂದ್ರೆ, ದಿಸ್ ಈಸ್ ವಾಟ್ 3 hours ಅಂತ ಕೇಳಿದಾನೆ. 3 hours ಅಂತ ಕೇಳಿದ್ರೆ ನಾವು ಫಾರ್ ಅಂತ ಬರೀಬೇಕು. ಗೊತ್ತೇನೆ. ದ ಕಿಂಗ್ ವಾಸ್ ಆನೆಸ್ಟ್ ಆ್ಯಂಡ್ ಜನರಸ್. ಇಲ್ಲಿ ಆ್ಯಂಡ್ ಅಂತ ತಗೋತೀವಿ, ವೆರಿ ಸಿಂಪಲ್ ಆಗಿ. ನೆಕ್ಸ್ಟ್, ಕಂಬೈನ್ ದ ಫಾಲೋವಿಂಗ್ ಸೆಂಟೆನ್ಸ್ ಯೂಸಿಂಗ್ ಸೋ ದಟ್ ಕೇಳಿದಾನೆ. ಈ ರೀತಿ ಹಾಗಿದ್ರೆ ಏನು ಮಾಡ್ಕೋಬೇಕು? ಕ್ವಶನ್ ನಂಬರ್ 8, ಶಿ ಈಸ್ ವೆರಿ ಲೇಟ್, ಶಿ ಕೆನಾಟ್ ಅಂತ ಕೇಳಿದ್ದಾನೆ, ಹೌದಾ? ಹೀಗೆ ಬಂದಾಗ ನಾವು ಸ್ವಲ್ಪ ವಿಚಾರ ಮಾಡಬೇಕಾಗತ್ತೆ. ಏನು ಬರಿಬೋದು, ಏನು ಥಿಂಕ್ ನಾವು ಮಾಡ್ಕೋಬಹುದು ಅಂತ ಕೇಳ್ಕೋಬಹುದು. ಕ್ವಶನ್ ನಂಬರ್ 7 ಸ್ವಲ್ಪ ನೀವು ಗಮನವಿಟ್ಟು ನೋಡ್ಕೊತ ಹೋಗಬೇಕಾಗತ್ತೆ. ಸೊ ದಿಸ್ ಈಸ್ ವೆರಿ ಸಿಂಪಲ್. ಏನಂದ್ರೆ ಶಿ ಈಸ್ ವೆರಿ ಲೇಟ್, ಶಿ ಕೆನಾಟ್ ಅಟೆಂಡ್ ದ ಫಂಕ್ಷನ್ ಇದೆ. ಸಿಂಪಲ್ ಆಗಿ ಶಿ ಈಸ್ ಇಲ್ಲಿ ವೆರಿ ತಗೋದು, ಸೋ ಲೇಟ್ ಅಂತ ತೆಗಿಬೇಕಾಗತ್ತೆ. ಶಿ ಈಸ್ ಸೋ ಲೇಟ್ ದ್ಯಾಟ್ ಅನ್ನು ಹಚ್ಚಬೇಕಾಗತ್ತೆ. that she cannot attend the function. Very simple. ಇಷ್ಟೇ ಬರೆದ್ರೆ ಆಯ್ತು. ನೆಕ್ಸ್ಟ್ ನೋಡಿ, ಯೂಸ್ ದ ವರ್ಡ್ ವಾಚ್. ವಾಚ್ ಅನ್ನ ವರ್ಬ್ ಆಗಿ ಹೇಗೆ ಬಳಕೆ ಮಾಡ್ಕೋಬಹುದು? ಸಿಂಪಲ್. ಸಿ ದಿಸ್ ಒನ್, ಐ ವಾಚ್ ಏನು? ಕ್ರಿಕೆಟ್. ನೋಡಿ ದಿಸ್ ಈಸ್ ವಾಚ್ ಯಾವುದಿಲ್ಲಿ? ವರ್ಬ್. ಐ ವಾಚ್ ಮೂವೀಸ್, ಐ ವಾಚ್ ಸೋ ಮೆನಿ ಸೀನ್ಸ್. ಈ ರೀತಿ ಬರೀಬಹುದು. ಐ ವಾಚ್ ಟಿವಿ ಎಲ್ಲ ತಗೋತೇವೆ. ಅದೇ ವಾಚನ್ನ ಇದು ಏನು? ದಿಸ್ ಈಸ್ ವಾಟ್ ಇಯರ್ ವರ್ಬ್. ಇನ್ನೊಂದು ವಾಚನ್ನ ನೌನ್ ಆಗಿ ಕೇಳ್ತಾನೆ. ಹಾಗಿದ್ರೆ ಹೆಂಗ್ ಬರೀಬೇಕು? ಇಲ್ಲಿ ಕೇಳ್ತಾನೆ ಯೂಸ್ ದ ವರ್ಡ್ ಆಸ್ ಎ ನೌನ್ ಅಂತ ಕೇಳಿದಾಗ ಸ್ವಲ್ಪ ಗೊತ್ತಿರಲಿ. ಸಿ ದಿಸ್ ಒನ್, ಐ ಹ್ಯಾವ್ ಪರ್ಚೇಸ್ಡ್, ಐ ಹ್ಯಾವ್ ಪರ್ಚೇಸ್ಡ್ ಅ ವಾಚ್. ನೋಡಿ ಈ ವಾಚ್ ಏನಿಲ್ಲ, ನಾವು ಸ್ವಲ್ಪ ಗೊತ್ತಿರಲಿ, ಯಾವ ರೀತಿ ಬಂದರೂ ಕೂಡ ಬರೀಬೋದ. ಐ ಹ್ಯಾವ್ ಅ ವಾಚ್, ಐ ಹ್ಯಾವ್ ಪರ್ಚೇಸ್ಡ್ ನ್ಯೂ ವಾಚ್. ಯಾವ ರೀತಿ ತಗೋಬಹುದು. ಇನ್ನೊಂದು, ಶಿ ಬೋರ್ಡ್ FM ರೇಡಿಯೋ. ಇಲ್ಲಿ ಎಫ್ ಅನ್ನೋದು ಹೆಂಗೆ ಪ್ರೊನೌನ್ಸಿಯೇಷನ್ ತಗೋತೇವೆ ಅಂತಂದ್ರೆ ಈ ರೀತಿ ತಗೋತೇವೆ. ಹೀಗಾಗಿ ನಾವು ಏನು ಮಾಡ್ಕೋಬೇಕು? ಸಿ ದಿಸ್ ಒನ್, AEIOU. ಹೌದಾ? ಇವೆಲ್ಲ ಏನಾದರೂ ಬಂದು ಅಂತಂದ್ರೆ ನಾವೇನು ಮಾಡ್ಕೊಳ್ತೇವೆ? ಇಲ್ಲಿ ಆನ್ ಅನ್ನ ಬಳಕೆ ಮಾಡ್ಕೊಳ್ತೇವೆ. ಹೀಗಾಗಿ ಇಲ್ಲಿ ಬರುವಂಥ ಆನ್ಸರ್ ಆನ್ ಆಗಿರುತ್ತೆ. ದಿಸ್ ಈಸ್ ವಾಟ್ ಆರ್ಟಿಕಲ್ಸ್ ಅನ್ನ ಬಳಕೆ ಮಾಡುವಂಥದ್ದು. ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 11 ಇದೆ. ಎಸ್ಟರ್ಡೇ ಐ ಸಾ ದ ಫಾರ್ಮರ್ಸ್ ಬಿ ಓ ಇನ್ ದ ಫೀಲ್ಡ್ ಅಂತಿದೆ, ಹೌದಾ? ನಾವೇನು ಮಾಡ್ಕೋಬೇಕು? ಸುಟೇಬಲ್ ಟೆನ್ಸ್ ಕೇಳಿದ್ದಾನೆ. ಇಲ್ಲಿ ಎಸ್ಟರ್ಡೇ ಅನ್ನೋದು ಫಾಸ್ಟ್ ರೆಫರೆನ್ಸ್ ಇದೆ, ಹೌದಾ? ಹೀಗಾಗಿ ಇಲ್ಲೂ ಕೂಡ ಬಿ ಫಾರ್ಮ್ ಅಂತ ತಿಳ್ಕೊಬೇಕು. ಬಿ ಫಾರ್ಮ್ಗೆ ಯಾವುದಕ್ಕಂತ ಹೇಳ್ತೀವಿ? ವಾಸ್, ವೇಯರ್, ದೆನ್ ಆರ್, ಈಸ್. ಹೌದಾ? ಇದರಲ್ಲಿ ಒಂದು ಮ್ಯಾಚ್ ತಗೋಬೇಕಾಗತ್ತೆ. ಫಾಸ್ಟ್ ರೆಫರೆನ್ಸ್ ಇರೋದ್ರಿಂದ ನಾವೇನ್ ಮಾಡ್ಕೊಳ್ತೇವೆ? ವೇಯರ್ ಅಂತ ತಗೋತೇವೆ. ವೇಯರ್, ಸೋ, ಇಗ್. ಇಷ್ಟೇ, ಸಿಂಪಲ್. ನೆಕ್ಸ್ಟ್, ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಬ್ಯಾಸಿಕ್ ವಾಯ್ಸ್. ಹೌದಾ? ಪ್ರೆಸೆಂಟ್ ಕಂಟಿನ್ಯೂಸ್ ಇದೆ. ಹೀಗಾಗಿ ನಾವೇನ್ ಮಾಡ್ಕೋಬೇಕು? ಅ ಕಾರ್ ಅಂತ ತಗೊಂಡ್ವಿ. ಓಕೆ, ಅ ಕಾರ್ ಅಂತ ತಗೊಂಡ್ವಿ. ಪ್ರೆಸೆಂಟ್ ಕಂಟಿನ್ಯೂಸ್ ಇರೋದ್ರಿಂದ ನಾವೇನ್ ಮಾಡ್ಕೊಳ್ತೇವೆ? ಇಲ್ಲಿ ಈಸ್ ಅಂತ ತಗೋತೀವಿ. ಅ ಕಾರ್ ಈಸ್ being purchased ಏನು? by them. ಈ ರೀತಿ ಬರಿಬೇಕಾಗತ್ತೆ. ಗೊತ್ತಿಲ್ಲ.
ನೆಕ್ಸ್ಟ್ ಕ್ವಶನ್ ನಂಬರ್ 13 ನೋಡಿ, ಇಂಡೈರೆಕ್ಟ್ ಸ್ಪೀಚ್ ಕೇಳಿದಾನೆ. ಇಲ್ಲಿ ಅಮೋಘ್ ಮತ್ತೆ ಮದರ್ ನಡು ಕನ್ವರ್ಷನ್ ಆಗಿದೆ. ಅದಕ್ಕೆ ಮದರ್ ಆಸ್ಕ್ಡ್ ಹರ್ ಸನ್ ಇದನ್ನ ಬರಿಬೇಕಾಗತ್ತೆ ನಾವು. ಮದರ್ ಆಸ್ಕ್ಡ್ ಹರ್ ಸನ್ ಹೌ ಅಂತ ಇದೆ, ಹೌದಾ? ಇದನ್ನ ನಾವು ಹೆಂಗ್ ತಗೋತೇವಿ ಅಂತಂದಾಗ ಮತ್ತೆ ಆಸ್ ಸೇಮ್ ಆಗಿ ತಗೋತೇವಿ. ದಟ್ ಈಸ್ ವಾಟ್ ಇಯರ್ ಹೌ. ಆಮೇಲೆ ಈಸ್ ಇದ್ದಿದ್ದು ವಾಸ್ ಅಂತ ಬಳಕೆ ಮಾಡೋಂಗಿಲ್ಲ, ಫಸ್ಟಿಗೆ ತಪ್ಪಾಗತ್ತೆ. ಇಲ್ಲಿ ಯುವರ್ ಅಂದ್ರೆ ಏನಂತಂದ್ರೆ ಹೀಸ್ ಅಂತ ತಗೋತೇವೆ. ಹೌ ಹೀಸ್ ಪ್ರಿಪರೇಷನ್ ಫಾರ್ ದ ಎಕ್ಸಾಮ್. ಓಕೆ, ಎಕ್ಸಾಮಿನೇಷನ್ ಆಸ್ ಇಟ್ ಇಸ್ ತಗೊಂಡು ಕೊನೆಗೆ ಇಲ್ಲಿ ವಾಸ್ ಹಚ್ಬೇಕಾಗತ್ತೆ. ಸ್ವಲ್ಪ ನೆನಪಿರಲಿ, ಇದೇ ರೀತಿ ಬರೀಬೇಕಾಗತ್ತೆ, ಹೌದಾ? ಓಕೆ. ಸೊ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ನೀವು ನನ್ನ ವಿಡಿಯೋಗಳನ್ನು ಕೂಡ ನೋಡ್ಬೋದು. ಬಿಗಿನಿಂಗ್ ಕೂಡ ನಾನು ಕ್ಲಾಸ್ ಮಾಡಿದ್ದೀನಿ, ಅದ್ರಲ್ಲಿ ಕೂಡ ನೋಡಿ ಗೊತ್ತಾಗಲಿಲ್ಲ ಅಂತಂದರೆ ರಿಲೇಟೆಡ್ ಟು ಸೆಕೆಂಡ್ PU 10th ಸೇಮೇ ಬರುತ್ತೆ. ನೆಕ್ಸ್ಟು ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸು ಸೂಪರ್ಲೇಟಿವ್ ಡಿಗ್ರಿ. ಡಿಗ್ರಿದಲ್ಲಿ 3 ಡಿಗ್ರಿ, ಒಂದು ಪಾಸಿಟಿವ್, ಎರಡನೇದು ಕಂಪೇರಿಟಿವ್, ಮೂರನೇದು ಸೂಪರ್ಲೇಟಿವ್. ಫಾರ್ ಎಕ್ಸಾಂಪಲ್ ಟಾಲ್ ಇಲ್ಲಿ ಇದ್ದಿದ್ರೆ ಇಲ್ಲಿ ಕಂಪೇರಿಟಿವ್ ಟಾಲರ್ ಅಂತ ಇರುತ್ತೆ, ಇಲ್ಲಿ ಟಾಲೆಸ್ಟ್ ಅಂತ ಇರುತ್ತೆ, ಗೊತ್ತಿರಲಿ, ಹೌದಾ? ಹಾಗಿದ್ರೆ ಊಟಿ ಈಸ್ ಕೂಲರ್ ದನ್ ಎನಿ ಅದರ್ ಪ್ಲೇಸ್ ಇನ್ ಇಂಡಿಯಾ ಅಂತ ಇದ್ದಾಗ ನಾವು ಏನು ಮಾಡ್ಕೋಬೇಕಂತಂದ್ರೆ ವೆರಿ ಸಿಂಪಲ್, ಊಟಿ ಆಸ್ ಇಟ್ ಇಸ್ ಬರ್ಕೊಂಡ್ವಿ, ಹೌದಾ? ಊಟಿ ಈಸ್ ದ ಅಂತ ತಗೋತೀವಿ. ಊಟಿ ಈಸ್ ದ ಕೂಲೆಸ್ಟ್, ಊಟಿ ಈಸ್ ದ ಕೂಲೆಸ್ಟ್ ಪ್ಲೇಸ್ ಇನ್ ಇಂಡಿಯಾ. ಸಿಂಪಲ್ ಆಗಿ ಪ್ಲೇಸ್ ಇನ್ ಇಂಡಿಯಾ ಇಷ್ಟೇ ಬರೆದ್ರೆ ಆಯಿತು. ಊಟಿ ಈಸ್ ದ ಕೂಲೆಸ್ಟ್ ಪ್ಲೇಸ್ ಇನ್ ಇಂಡಿಯಾ, ಇಷ್ಟೇ. ನೆಕ್ಸ್ಟ್ ನಾನು ಕೇಳಿದ್ದಾನೆ, ಚೂಸ್ ದ ಒನ್ ಸಿಲಾಬಲ್ ವರ್ಡ್. ಒನ್ ಸಿಲಾಬಲ್ ವರ್ಡ್ ಇದನ್ನು ಹೆಂಗೆ ತೊಗೋಬೇಕಂತಂದರೆ ಫಾರ್ ಎಕ್ಸಾಂಪಲ್ ಎ ಇ ಐ ಓ ಯು, ಹೌದಾ? ಇದರಲ್ಲಿ ನೋಡಿ, ಇಲ್ಲೊಂದು ಸಿಲಾಬಲ್, ಇಲ್ಲೊಂದು ಸಿಲಾಬಲ್ಸ್ ಆ್ಯಡ್ ಆಯಿತು, ಇಲ್ಲೂ ಆ್ಯಡ್ ಆಯಿತು, ಇಲ್ಲೂ ಆ್ಯಡ್ ಆಯಿತು, ಆದರೆ ಇಲ್ಲಿ ಒಂದೇ ಇದೆ. ಹೀಗಾಗಿ ನಾವು ಒನ್ ಸಿಲಾಬಲ್ ಅಂತ ಹೇಳ್ತೀವಿ. ಸೊ ಆನ್ಸರ್ ಬಂದ್ಬಿಟ್ಟು ನಾವು ಪ್ಲ್ಯಾನ್ ಅಂತ ಬರೀತೀವಿ. ಸೊ ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ಕ್ಯಾರಿ ಫಾರ್ವರ್ಡ್. The last, the scientists get reward from their discovery. This is we have to write. No, ಈ ರೀತಿ ಬರೀಬೇಕಾಗತ್ತೆ. ಸಿಂಪಲ್ ಕಾನ್ಸೆಪ್ಟು ಅರ್ಥ ಆಗಿತ್ತು ಅಂತ ಅನ್ಕೋತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ದಿಸ್ ವಿಡಿಯೋ. ಇನ್ನೂ ಕೆಲವೊಂದು ಗ್ರಾಮರ್ ಕ್ಲಾಸ್ಗಳು ಕೂಡ ಇದರ ರಿಲೇಟೆಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಏನಾದರೂ ಗೊತ್ತಾಗಲಿಲ್ಲ, ಈ ಟಾಪಿಕ್ ಗೊತ್ತಾಗಲಿಲ್ಲ ಅಂತ ದಯವಿಟ್ಟು ತಾವುಗಳು ಕಮೆಂಟ್ ಬಾಕ್ಸಲ್ಲಿ ಕೂಡ ಹಾಕ್ಬೋದು.